ಕೇಳಿ ನೋಡಿ ಅಣ್ಣಾವ್ರೆ, ಬೀದಿಗ ಬಂದೀವಿ ನಾವು, ಬೀದಿಗ ಬಂದೀವಿ ನಾವು. ಎಲ್ಲ ತಿಳಿಯೋ ಹಂಗ ಹಾಡಿ ಕುಣಿದುಕೊಂಡು, ಎಲ್ಲ ತಿಳಿಯೋ ಹಂಗ ಹಾಡಿ ಕುಣಿದುಕೊಂಡು ಸತ್ಯಕಥೆ ಹೇಳತ್ತೀವಿ ನಾವು, ನಿತ್ಯ ಸತ್ಯಕಥೆ ಹೇಳತ್ತೀವಿ ನಾವು. ಪ್ರಪಂಚದಲ್ಲಿ ಇಂಥ ಹೆಣ್ಮಕ್ಳು ಇರಬಾರ್ದು. ಎಲ್ಲ ಹೆಣ್ಣಿದ್ದಾರೆ. ದುಷ್ಟ ಶೋಷಣೆಗಳು ಹೆಣ್ಣಿನ ಮೇಲೆ ನಡೀತಾನೆ ಇದೆ. ಆದಿ ಕಾಲದಿಂದ ಈ ಅಂತ್ಯತ್ವದವರೆಗೂ ಶೋಷಣೆಗೆ ಒಳಗಾಗ್ತಿರೋಳು ಹೆಣ್ಣು. ದೇಹ ಒಂದನ್ನ ಬಿಟ್ರೆ, ದೇಹ ಸ್ಥಿತಿ ರಚನೆ ಒಂದನ್ನ ಬಿಟ್ರೆ ನಿಮ್ಮೆಲ್ಲರನ್ನ ಸೋಲಿಸಿರುವ ಶಕ್ತಿ ಈ ಹೆಣ್ಣಿಗೆ. ಸಿಡಿಯುತ್ತೇನೆ, ಸಿಡಿಯುತ್ತೇನೆ, ಸಿಡಿಯುತ್ತೇನೆ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೇಗಾಗ್ತದೆ ಅಂತ ನಾನು ನೋಡ್ತೀನಿ. ವಂದಿತ ರಾಜ ವಿಕ್ರಮಾದಿತ್ಯ ಅವನಿಗಿದ್ದ ಬರಹನೆಂಬ ವಿದ್ವಾನ್ ಕಷ್ಟಗೊತ್ತರಿಸಲು ಅಸಮರ್ಥನಾದ ಆತನ ಮಡದಿ ನೀಡಿದಳು ಉತ್ತರವ. ನೀಡಿದ ರಾಜರಸ ರತ್ನ ವಿರುದ್ಧ ಗೌರವಕ್ಕೆ ಬಂದೆಂದು ರಾಜವೆಯ ಕತ್ತರಿಸಿ ಪುರುಷ ಪ್ರಧಾನವೇ ಬೇರೆಂದು ಸಾರಿದ. ನನ್ನ ದೈವವನ್ನು ನಾನು ಮೊದಲೇ ನಿರ್ಧರಿಸಿದ್ದೇನೆ. ಇದು ಪುರುಷ ಪ್ರಧಾನ ಸಮಾಜವಾದ್ದರಿಂದ ನೀವು ನನ್ನನ್ನು ಬಿಡಲಾರಿರಿ ಎಂದು ಹೇಳಿದೆ. ಆದ್ದರಿಂದ ಇದು ಈಗಲಾದರೂ ತಿಳಿಯಿದೆ. ಆದರೂ ಬಿಡಲಿಲ್ಲ ಸೀರೆ ದ್ರೌಪದಿಯನ್ನ. ಅಗ್ನಿ ಪರೀಕ್ಷೆ ಮಾಡಬೇಕು. ಆಗಲೂ ಬಿಡಲಿಲ್ಲ, ಈಗಲೂ ಬಿಡುವುದಿಲ್ಲ. ಕಾಮ ಮತ್ತು ಕ್ರೌರ್ಯಗಳೇ ಇವರ ಶಸ್ತ್ರಗಳು. ಹೆಣ್ಣಾದರೆ ಸಾಕು, ಬಳಪ ಹಿಡಿಯುವ ಕೈಗಳೇ ಮದುವೆಗೆ ಸಿದ್ಧ. ಮದುಮಗಳನ್ನು ಕರ್ಕೊಂಡು ಬನ್ನಿ.
ಹಣನ ನಾ ಎಲ್ಲಿ ತರಲಿ? ಅದು ನನ್ನ ಆಸ್ತಿ ಪಾಲು. ಆಸ್ತಿ ಪಾಲು ಇದ್ದಿದ್ದ ಆಸ್ತಿ ಪಾಲು ಹಣನೆಲ್ಲ ನಿನ್ನ ಮದುವೆ ಸುತ್ತ ಇದ್ದಲ್ಲ, ವರದಕ್ಷಿಣೆ ಬೇರೆ ಅಷ್ಟು ಇಟ್ಕೊಂಡಿದ್ದಾನೆ. ಇನ್ನೆಲ್ಲಿಂದ ಹಣ ತರಲಿ? ಆಸ್ತಿ ಪಾಲು ಅಂತೆ ಆಸ್ತಿ ಪಾಲು. ಒಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ನಡಿ. ಹೋಗ್ಲೇಬೇಕು. ನನ್ನ ಕಥೆನ ನಾನು ತಿಳ್ಕೊಂಡಿದ್ದೆ ಅದ ಸರಿಯಾದ. ಆದ್ರೆ ಪ್ರೀತಿಸಕ್ಕೆ ಆದ್ರೆ ಅದು ಕೊಟ್ಟದಾದ್ರೂ ಏನು ಬರೀ ಹಿಂಸೆ ತಡೆಯಲಾಗ್ಲಿಲ್ಲ. ನನಗೆ ಬೇಕಿತ್ತು ಆದ್ದರಿಂದ ಮುಕ್ತಿ ಅಥವಾ ಸಾವು. ಈ ಪ್ರಪಂಚದಲ್ಲಿ ಬದುಕೋದು ಹೇಗೆ? ಬದುಕೋದಕ್ಕಾಗಿ ಅಡ್ಡದಾರಿ ಹಿಡಿದ್ರೆ ಯಾಕೆ ಮಾತಾಡ್ತಿ? ಏನಾದ್ರೂ ಒಳ್ಳೆ ಕೆಲಸ ಸಿಕ್ಕಿದ್ರೆ ನೀನು ಬದುಕಬಹುದು. ಹೌದೌದು. ಆದ್ರೆ ಈ ಪುರುಷ ವರ್ಗ ಬದುಕಲು ಅವಕಾಶ ಇರುತ್ತದೆಯೇ? ಯಾಕಿಲ್ಲ? ಬುದ್ಧ, ಯೇಸು ಇವರೆಲ್ಲ ಸ್ತ್ರೀಯರಿಗೆ ಬದುಕಲಿಕ್ಕೆ ಅವಕಾಶ ನೀಡಿದ್ದಾರೆ. ಆದ್ರೆ ಈಗಲೂ ನಮ್ಮನ್ನ ಕಾಲಕಸವನ್ನಾಗಿ ಮಾಡಿದ್ದೀರಲ್ವಾ? ಈ ಪುರುಷ ಪ್ರಧಾನ ಸಮಾಜದಲ್ಲಿ ಇದು ಸಾಧ್ಯವೇ? ಸಾಧ್ಯ. ಎಲ್ಲ ಸ್ತ್ರೀಯರಿಗೂ ಶಿಕ್ಷಣ ಕಡ್ಡಾಯವಾಗಿ ಸಿಗಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಭಾಗವಹಿಸುವ ಪ್ರತಿನಿಧಿಸುವ ಹಕ್ಕು ಸ್ತ್ರೀಯರಿಗೆ ಸಿಗಬೇಕು. ಗಂಡಿನಂತೆ ಈ ಹೆಣ್ಣಿಗೂ ಕೂಡ ಆಸ್ತಿಯಲ್ಲಿ ಸಮಭಾಗಿಸಬೇಕು. ಉದ್ಯೋಗ ಅವಕಾಶ ಸಿಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಕಾನೂನು ಮಾಹಿತಿ ನೀಡಬೇಕು. ಆದ್ದರಿಂದ ಎತ್ತರಕ್ಕೇರಿರುವ ಹೆಣ್ಣು ನನ್ನ ಅಕ್ಕನೋ ತಂಗಿಯೋ ಮಡದಿಯೋ ತಾಯಿಯೋ ಆಗಿರಬಹುದು. ಉದ್ದೇಶಿಸದೆ ಅವರನ್ನು ಗೌರವಿಸಬೇಕು. ಆಗ ಸ್ತ್ರೀ ಗಟ್ಟಿಯಾಗುತ್ತಾಳೆ. ಹೌದು, ನಾವು ಅವಳೆಯರಲ್ಲ, ಸಬಲೆಯರು. ಅವಕಾಶ ನಿರ್ಮಾಣವಾಗಬೇಕು. ಆಗ ಶಕ್ತಿಯನ್ನು